ಇಲ್ಲಿ ಈ ತರ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ರೋಡಿಗಿಟ್ಟು ಏನೋ ವಾಮಾಚಾರಗಳನ್ನ ಮಾಡ್ದಂಗಿದೆ ಇಲ್ಲೆಲ್ಲ. ಅದೇನಂತ ನಮಗೆ ಒಂಥರ ಭಯ ಶುರು ಆಗುತ್ತೆ. ಇಲ್ಲಿ CC ಕ್ಯಾಮ್ರಾ ಯಾವುದಿಲ್ಲ. ಇಂಥ ರೋಡಲ್ಲಿ ಈ ತರ ಮಾಡಿದ್ರೆ ನಾವು ಮುಂದಿನ ಪರಿಸ್ಥಿತಿಯಲ್ಲಿ ಬದುಕೋದು ಹೇಗೆ? ಯುಗಾದಿ ಹಬ್ಬದ ದಿನವೇ ದೇವಾಲಯದ ಮುಂದೆ ವಾಮಾಚಾರ ನಡೆದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ನಡೆದಿದೆ. ಅಮಾವಾಸ್ಯೆ ಹಿನ್ನೆಲೆ ಮಾರ್ಚ್ 18ರ ಬುಧವಾರ ರಾತ್ರಿ ದೇವಾಲಯದ ಎದುರೇ ವಾಮಾಚಾರ ನಡೆದಿರುವುದು ಕಂಡುಬಂದಿದೆ. ಕಳಸ ತಾಲೂಕಿನ ಕಂಚಿಕೆರೆ ಕಾಲಭೈರವೇಶ್ವರ ದೇಗುಲದ ಎದುರೇ ದೊಡ್ಡ ದೊಡ್ಡ ಕಲ್ಲುಗಳನ್ನಿಟ್ಟು ಅರಶಿನ, ಕುಂಕುಮ, ನಿಂಬೆಹಣ್ಣು ಬಳಸಿ ವಾಮಾಚಾರ ನಡೆಸಿದ್ದಾರೆ. ದೇಗುಲದ ಮುಂದೆ ಕಲ್ಲುಗಳಿಂದ ವೃತ್ತ ರಚಿಸಿ ಮಧ್ಯದಲ್ಲಿ ವಾಮಾಚಾರ ನಡೆದಿದ್ದು, ಕಳೆದ ವರ್ಷ ಯುಗಾದಿ ಹಿಂದಿನ ದಿನ ಇದೇ ದೇವಾಲಯದಲ್ಲಿ ಕಳ್ಳತನ ಕೂಡ ನಡೆದಿತ್ತು ಎನ್ನಲಾಗಿದೆ. ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿ ದೇಗುಲಕ್ಕೆ ಸೇರುವ ಕಾಲಭೈರವನ ದೇಗುಲದಲ್ಲಿ ಪ್ರತಿ ವರ್ಷ ಕಳಸೇಶ್ವರ ದೇಗುಲದ ಗಿರಿಜಾ ಕಲ್ಯಾಣ ರಥ ಇದೇ ಮಾರ್ಗವಾಗಿ ತೆರಳುವುದಾಗಿದ್ದು, ಅದೇ ಸ್ಥಳದಲ್ಲಿ ವಾಮಾಚಾರ ನಡೆಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ತೆಂಗಿನಕಾಯಿ, ಕುಂಬಳಕಾಯಿ, ಅರಶಿನ, ಕುಂಕುಮ, ನಾಣ್ಯ, ನಿಂಬೆಹಣ್ಣು ಸೇರಿ ಹಲವು ವಸ್ತುಗಳನ್ನು ವಾಮಾಚಾರದ ಸಂದರ್ಭ ಬಳಕೆ ಮಾಡಲಾಗಿದ್ದು, ಹಬ್ಬದ ದಿನವೇ ದೇವಾಲಯದ ಎದುರು ವಾಮಾಚಾರ ಕಂಡು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ. ನಿನ್ನೆ ರಾತ್ರಿ ಬಂದು ಹಬ್ಬದ ಮರುದಿನ ಬಂದು ನೋಡೋ ಹೊತ್ತಿಗೆ ಇಲ್ಲಿ ಹೋಮಾಚಾರ ಮಾಡಿ ಎಲ್ಲ ಹೋಗಿದ್ದಾರೆ. ಯಾರು ಹೊರ ಜನ ತಿರ್ಗಾ ಹಾದಿಲಿ ಈ ಥರ ಮಾಡಿ ಹೋಗೋದು. ಮುಂಚೆ ಒಂದು ಸತಿ ಕಳ್ತನ ಆಗಿತ್ತು ಇಲ್ಲಿ. ಆವಾಗಲೂ ಒಂದು ಸತಿ ಎಲ್ಲ ಬಂದು ಪೊಲೀಸರು ಲೆಕ್ಕಿ ನೋಡಿ ಹೋಗಿದ್ರು. ಏನೂ ಇಲ್ಲ, ಇಲ್ಲಿ CC ಕ್ಯಾಮ್ರಾ ಯಾವುದಿಲ್ಲ. ಇಂಥ ರೋಡಲ್ಲಿ ಈ ಥರ ಮಾಡಿದ್ರೆ ನಾವು ಮುಂದಿನ ಪರಿಸ್ಥಿತಿಯಲ್ಲಿ ಬದುಕೋದು ಹೇಗೆ? ಏನು ಇದು ಸರಿಯಾಗಿದ್ದು ಕ್ರಮ ತಗೊಂಡು ಇಲಾಖೆಗಳು, ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಒಂದು ಸಹಕಾರ ಮಾಡ್ಬೇಕು ನಮ್ಮ ಊರಿಗೆ. ಇದೇನು ಅಂತ ನೋಡ್ಬೇಕು. ಮುಂಚೆ ಹೊಳೆ ಹತ್ರನೂ ಒಂದು ಸತಿ ಆಗಿತ್ತು ಇಲ್ಲಿ. ಇದು 3ನೇ ಸತಿ ಇಲ್ಲಿ ಮಾಡ್ತಿರೋದು. ಕಾರಣ ಬೇಕಲ್ಲ ಏನು ಅಂತೇಳಿ. ಇದಕ್ಕೆ ಯಾರು ಸಪೋರ್ಟ್ ಇದೆ ಏನು? ಅದು ಈ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಯಾರು ಇರ್ಬೋದು, ಅದನ್ನೊಂದು ಕರೆಕ್ಟಾಗಿ ಎನ್ಕ್ವೈರಿ ಮಾಡಿ ನಮ್ಮ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಇನ್ನು ಮುಂದೆ ಈ ಥರ ಆಗಬಾರ್ದು. ಈ ದೇವಸ್ಥಾನ ಬಾಗಿಲು ಎದುರುಗಡೆ ದೊಡ್ಡ ಬಂಡೆ ಕಲ್ಲಿಟ್ಟು ಸುತ್ತ ರೋಡ್ ಬ್ಲಾಕ್ ಮಾಡಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಅಂಗನವಾಡಿ ಸ್ಕೂಲ್ ಇದೆ, ಮಕ್ಕಳು ಬರೋದು. ಇವ್ರು ಈ ಥರ ಹೋಮಾಚಾರ ಮಾಡಿ ಹೋದ್ರೆ ನಾವು ಯಾವ ಥರ ಸ್ಕೂಲಿಗೆ ಯಾಕೆ ಕಳ್ಸೋದು? ಇಲ್ಲಿ ನಮ್ಗೆ ಹೆದರಿಕಿರಲ್ವಾ? ನಿತ್ಯ ಸಾವಿರಾರು ಜನ ಓಡಾಡುವ ದೇವಸ್ಥಾನದ ಸುತ್ತ ಮನೆಗಳಿರುವ ಗ್ರಾಮ ಇದಾಗಿದ್ದು, ಮಧ್ಯರಾತ್ರಿ 2-3 ಗಂಟೆ ಮಧ್ಯೆ ವಾಮಾಚಾರ ನಡೆದಿರುವ ಕುರಿತು ಶಂಕೆ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ ಬಹುಶಃ ಸರಿ ಒಂದು 12-1 ಗಂಟೆ ರಾತ್ರಿಲೆಲ್ಲ ಆಗಿರುತ್ತೆ. ಬಹುಶಃ ಎಲ್ಲ ಓಡಾಟ ಕಮ್ಮಿ ಇತ್ತು. ನಿನ್ನೆ ಮಳೆ ಬರೋ ಸಾಧ್ಯತೆಯಿಂದ ಎಲ್ಲರ ಓಡಾಟ ಕಮ್ಮಿ ಇತ್ತು. ಹಾಗಾಗಿ ಇಲ್ಲಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ರೋಡಿಗಿಟ್ಟು ಏನೋ ವಾಮಾಚಾರಗಳನ್ನ ಮಾಡ್ದಂಗಿದೆ ಇಲ್ಲೆಲ್ಲ. ಅದೇನಂತ ನಮಗೆ ಒಂಥರ ಭಯ ಶುರು ಆಗುತ್ತೆ. ಎಂತ ಏನು ಯಾವುದಕ್ಕೋಸ್ಕರ ಮಾಡಿರ್ಬೋದು ಅವರು? ಅದು ದೇವಸ್ಥಾನ ಬಾಗ್ಲಲ್ಲಿ ಮಾಡಿದ್ದಾರೆ ಅಂದರೆ ಸಾವಿರಾರು ಜನ ಓಡಾಡೋಂಥ ರಸ್ತೆ ಇರೋದು ಇದು. ಇಲ್ಲಿಗೊಂದು ನಾವು ಮುದ್ರೆ ಇಲಾಖೆಗೆ ಫಸ್ಟಿಗೆ ಒಂದ್ಸಲ ಕಳ್ತನ ಆದಾಗನೇ ಹೇಳಿದ್ದೀವಿ, ಒಂದು CC ಕ್ಯಾಮ್ರಾ ಒಂದು ಹಾಕಿ ಇಲ್ಲಿಗೆ. ಈ ಏರಿಯಾಗೆ ಯಾವುದೇ ರೀತಿಯ CC ಕ್ಯಾಮ್ರಾಗಳಿಲ್ಲ. ಏನೇ ಒಂದು ಸಮಸ್ಯೆ ಆಯ್ತಂದ್ರೆ ಇಲ್ಲಿ ಅಂಗನವಾಡಿ ಬೇರೆ ಇರೋದು, ಯಾರೋ ಮಕ್ಕಳನ್ನ ಇದೆಲ್ಲ ತಾಂಡೋದ್ರೂ ಇಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಅಂತೇಳಿ ಒಂದು ದೊಡ್ಡ ಹಿಂಸೆ ಆಗಿದೆ ಈ ಊರಿಗೆ. ಅದಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಫಸ್ಟ್ ಹೇಳಿದ್ವಿ ನಾವು, ಹಿಂಗೆ ಆಗಿದೆ ಇಲ್ಲಿ. ಮತ್ತೆ ತೆಗಿಬೇಕಾರೆ ಕಲ್ಲೆಲ್ಲ ಬದಿಗಿಡ್ಬೇಕಾದ್ರೆ ಓಡಾಡೋ ರಸ್ತೆ ಅಲ್ಲ, ಬೇರೆ ರಸ್ತೆ ಇಲ್ಲ, ಇದು ಒಂದು ಇರೋದ. ಹಾಗಾಗಿ ಪೊಲೀಸ್ನರಿಗೆ ಹೇಳಿದ ತಕ್ಷಣ ಪೊಲೀಸರು ಬಂದು ಹೋದ್ರು ನೋಡ್ಕೊಂಡು. ಸ್ಥಳಕ್ಕೆ ಕಳಸ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.